ಸೈಲೆಂಟಾಗಿ ಕೂತ್ಕೊಳ್ರಿ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಗ್ರಾಮ ಪಂಚಾಯತಿ ಅಧ್ಯಕ್ಷರೇ, ಕೆಲವು ಸದಸ್ಯರುಗಳೇ, ವಿವಿಧ ಇಲಾಖೆಗಳಿಂದ ಆಗಮಿಸಿರ್ತಕ್ಕಂಥ ಕ್ಷೇತ್ರ ಮಟ್ಟದ ಅಧಿಕಾರಿಗಳೇ, ವಿಶೇಷವಾಗಿ ಇದೇ ಪ್ರಥಮ ಬಾರಿಗೆ ಸರ್ಕಾರದ ಆದೇಶದಂತೆ ಪೋಷಕರ ಸಭೆಯನ್ನು ಆಯೋಜಿಸಬೇಕು ಅಂತ ಹೇಳಿ ಏನು ಸರ್ಕಾರದ ಸುತ್ತೋಲೆ ಬಂದಿದೆ, ಅದರ ಪ್ರಕಾರ ಪೋಷಕರು ಕೂಡ ಆಗಮಿಸಿದ್ದೀರಿ. ಎಲ್ಲರೂ ಕೂಡ ಮತ್ತೊಮ್ಮೆ ಈ ಶಾಲೆಯ ವತಿಯಿಂದ ನಾನು ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ಈ ಕಾರ್ಯಕ್ರಮದ ಉದ್ದೇಶ, ಈ ಕಾರ್ಯಕ್ರಮ ನಾವು ಏನು ಮಾಡಬೇಕು ಮತ್ತು ಸರ್ಕಾರ ನಮ್ಮಿಂದ ಏನು ಅಪೇಕ್ಷೆ ಮಾಡ್ತಾ ಇದೆ ಮತ್ತು ಸಮಾಜ ನಮ್ಮಿಂದ ಏನು ಅಪೇಕ್ಷಿಸಲಿದೆ ಮತ್ತು ಮಕ್ಕಳು ತುಂಬಾ ಚೆನ್ನಾಗಿ ಆರಂಭದಲ್ಲಿ ಸಂವಿಧಾನದ ಪೀಠಿಕೆಯನ್ನು ಓದಿ ಹೇಳಿದೆ. ಆ ಸಂವಿಧಾನದ ಪೀಠಿಕೆಯನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ನಮ್ಮ ಜವಾಬ್ದಾರಿ ಯಾರು ನಮಗೆ ಹೇಳೋ ಅವಶ್ಯಕತೆ ಇಲ್ಲ. ಸರ್ಕಾರಿ ಶಾಲೆಗಳಿಗೆ ಇಂಥ ದುಸ್ಥಿತಿ ಬರೋದಕ್ಕೆ ನಾವೇ ಕಾರಣ. ನಾವು ವೇದಿಕೆಯಲ್ಲಿ ಎಲ್ಲರೂ ಸರ್ಕಾರಿ ಶಾಲೆಯಲ್ಲಿ ಓದಿ ಬಂದಿರೋದು, ನಾನು ಕೂಡ ಸರ್ಕಾರಿ ಶಾಲೆಯಲ್ಲಿ ಓದಿ, ನಾನು ಕನ್ನಡ ಮಾಧ್ಯಮದಲ್ಲಿ ಓದಿ ಬಂದಿರೋದು. ಇವತ್ತು ನಾವು ಮಾಡಿರ್ತಕ್ಕಂಥ ತಪ್ಪುಗಳಿಗೆ ನಾವು ಸರ್ಕಾರವನ್ನು ದೂಷಿಸ್ತೀವಿ. ಹುಡುಗರು ಚೇರ್ಗಳು ಹಾಕೊಂಡ್ಬಿಟ್ಟಾರ. ಸೌಲಭ್ಯಗಳನ್ನ ಬಳಸ್ಕೊಳ್ಳೋದು ಮಕ್ಕಳಿಗಿಂತ ಜಾಸ್ತಿ ಶಿಕ್ಷಕರು ಮತ್ತು ಅವರು ಹುಟ್ಟಿನಿಂದಾನೆ ತುಂಬಾ ಶಾಸ್ತಿರ್ತಾರೆ. ಅವರು ದೇವರು ಅಂತ ಒಂದು ಅದನ್ಯವಾದ ಶಕ್ತಿಯನ್ನು ಅವರಿಗೆ ಕೊಟ್ಟು ಇಲ್ಲಿ ಭೂಮಿ ಕಲಿತಿದ್ದಾರೆ. ಆಸ್ ಅ ಸರೌಂಡಿಂಗ್, ಆಸ್ ಅ ಪೇರೆಂಟ್ಸ್, ಆಸ್ ಅ ಟೀಚರ್ಸ್, ಆಸ್ ಅ ಸೊಸೈಟಿ ನಾವು ಬರ್ತಾ ಅವರನ್ನು ಹಾಳು ಮಾಡ್ತಾರೆ. ಮಕ್ಕಳು ಯಾವ ಉದ್ದೇಶದಿಂದ ಈ ಭೂಮಿಗೆ ಬಂದಿದ್ದಾರೆ, ಅವ್ರನ್ನ ನಾವು ಯಾವ ರೀತಿ ರೂಪಿಸಬೇಕು ಅನ್ನೋ ಹೆಸರಿನಲ್ಲಿ ಅವ್ರಿಗೆ ನಾವು ಭವಿಷ್ಯವನ್ನ ಯಾವತ್ತೂ ಕೂಡ ಹಾಳು ಮಾಡೋ ಕೆಲಸ ಅಂತ ನಾವು ಮಾಡಬಾರ್ದು. ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕರು ಏನು ಬಂದಿದ್ದೀರಾ, ನೀವೆಲ್ಲ ಮೆರಿಟೋರಿಯಸ್ ಟೀಚರ್ಸ್. ಯಾರು ಮೆರಿಟ್ನಿಂದ ಸೆಲೆಕ್ಟ್ ಆಗಿ ಗೌರ್ಮೆಂಟ್ ಅಲ್ಲಿ ಸೆಲೆಕ್ಷನ್ ಆಗಿಲ್ಲ ಅವರೆಲ್ಲ ಪ್ರೈವೇಟ್ ಸ್ಕೂಲ್ಗೆ ಹೋಗ್ತಾ ಇಲ್ಲ. ದುರ್ದೈವ ಅಂದ್ರೆ ನಮ್ಮ ಶಾಲೆಯಲ್ಲಿ ಮಕ್ಕಳ ಸ್ಥಿತಿ, ಮಕ್ಕಳ ಸಂಖ್ಯೆ ತುಂಬಾ ಕಡಿಮೆ ಇದೆ. ಯಾರು ಮೆರಿಟೋರಿಯಸ್ ಅಲ್ಲ, ಯಾರು ಸೆಲೆಕ್ಷನ್ ಆಗಿಲ್ಲ, ಯಾರು ರಿಜೆಕ್ಟ್ ಆಗಿ ಹೋಗಿದ್ದಾರೆ ಸಿಸ್ಟಮ್ ಇಂದ, ಅವ್ರ ಕಡೆ ಮಕ್ಕಳು ಜಾಸ್ತಿ ಹೋಗ್ತಿದ್ದಾರೆ. ಅದೇ ಉದ್ದೇಶಕ್ಕೆ ಸರ್ಕಾರ ಏನು ಖಾಸಗಿ ಶಾಲೆಗಳಲ್ಲಿ ಯಾವ ಸೌಲಭ್ಯಗಳು ಸಿಗ್ತವೆ, ಯಾವ ಫೆಸಿಲಿಟೀಸ್ ಸಿಗ್ತವೆ, ಅದನ್ನೆಲ್ಲ ಸರ್ಕಾರಿ ಶಾಲೆಗೆ ಒದಗಿಸೋದಕ್ಕೆ ಸತತವಾಗಿ ಪ್ರಯತ್ನ ಮಾಡ್ತಾ ಇದ್ದೀವಿ. ನಾವು ಸರ್ಕಾರಿ ಶಾಲೆಯಲ್ಲಿ ಮಕ್ಕಳನ್ನ ಓದಿಸ್ತಿದೀವಿ, ಸರ್ಕಾರಿ ಶಾಲೆಯಲ್ಲಿ ನಾವು ಓದಿಸ್ತಿದೀವಿ ಅಂತ ಹೇಳಿ ಟೀಚರ್ಸ್ ಕೂಡ ವಿ ಶುಡ್ ನಾಟ್ ಅಂಡರ್ ಎಸ್ಟಿಮೇಟ್ ಅವರ್ ಸೆಲ್ಫ್. ನಾನು ಶಿಕ್ಷಕ ದಂಪತಿ ಮಗನಾಗೆ ಹೇಳ್ತಿದ್ದೀನಿ. ನಾನು ನಮ್ಮ ಮನೆಯಲ್ಲಿನೂ ಕೂಡ ತುಂಬಾ ಜನ ಶಿಕ್ಷಕರಿದ್ದಾರೆ, ಎಲ್ಲರೂ ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕರಿದ್ದಾರೆ. ಪರಿಸ್ಥಿತಿ ಈ ರೀತಿ ಯಾಕೆ ಆಗಿದೆ ಅನ್ನೋದಕ್ಕೆ ನಾವೇ ಆತ್ಮಾವಲೋಕನ ಮಾಡ್ಕೋಬೇಕು. ಮಕ್ಕಳಿಗೆ ಓದಿಸ್ಬೇಕಾದ್ರೆ ನಾವು ಯಾವ ರೀತಿ ಅಪ್ಡೇಟ್ ಮಾಡ್ಕೊಂಡಿದ್ದೀವಿ, ಎಸ್ಪೆಷಲಿ ಇವತ್ತಿನ ಕಾಲದ ಮಕ್ಕಳಿಗೆ ಈ ಸೋಷಿಯಲ್ ಮೀಡಿಯಾ, ಎಸ್ಪೆಷಲಿ ಮೊಬೈಲ್ ಜೀವನದಿಂದ ಹೊರಗಡೆ ತಗೊಂಡು ಬಂದು ಮಕ್ಕಳಿಗೆ ಯಾವ್ದನ್ನ ನಾವು ಹೇಳ್ಬೇಕು, ಯಾವ್ದನ್ನ ಮಾಡ್ಬೇಕು ಅನ್ನೋದಕ್ಕಿಂತ ಯಾವ್ದನ್ನ ಮಾಡಬಾರ್ದು ತಿಳಿಸೋದು ಕೂಡ ಅಷ್ಟೇ ಪ್ರಮುಖ ಉದ್ದೇಶ. ಸರ್ಕಾರಿ ಶಾಲೆ ಶಿಕ್ಷಕರು ತುಂಬಾ ಬುದ್ಧಿವಂತರಿರ್ತಾರೆ, ಅವ್ರಿಗೆ ಏನು ಹೇಳೋದು ಅವಶ್ಯಕತೆ ಇಲ್ಲ. ಆದ್ರೆ ಅನಿವಾರ್ಯವಾಗಿ ಕೆಲವೊಂದು ವ್ಯತ್ಯಾಸಗಳು ಇರ್ತವೆ. ಸರ್ಕಾರಕ್ಕೆ ಅದರದ್ದೇ ಆದ ಅಪೇಕ್ಷೆಗಳು ಇರ್ತವೆ. ಕೇವಲ ಬೋಧನೆ ಅಷ್ಟೇ ಅಲ್ಲದೆ ನಿಮಗೆ ಈ ಬೋಧನೆಯ ಹೊರತಾಗಿ ಪಠ್ಯೇತರ ಚಟುವಟಿಕೆಗಳು ಅಷ್ಟೇ ಜಾಸ್ತಿ ಇರ್ತವೆ ಮತ್ತು ಇತರ ಅನ್ಯ ಇಲಾಖೆಯ ಕಾರ್ಯಗಳು ಕೂಡ ಎಲ್ಲದಕ್ಕೂ ಶಿಕ್ಷಕರನ್ನು ಬಳಸ್ಕೊತಿದ್ದೀವಿ, ಅದರಲ್ಲಿ ಯಾರು ಮಾತಿಲ್ಲ. ಅದರ ಹೊರತಾಗಿಯೂ ಕೂಡ ನಾವು ಮಕ್ಕಳಿಗೆ ಭವಿಷ್ಯವನ್ನು ರೂಪಿಸೋಕ್ಕೋಸ್ಕರ ನಾವೇನು ಮಾಡಬೇಕು ಅನ್ನೋದಕ್ಕೋಸ್ಕರನೇ ನಾವೆಲ್ಲ ಇಲ್ಲಿ ಸೇರಿದ್ದೀವಿ. ನಾನು ಬೆಳಗ್ಗೆ 5 ಗಂಟೆಗೆ ಬೆಂಗಳೂರಿಂದ ಬರೋ ಉದ್ದೇಶನೂ ಕೂಡ ಈ ಮಕ್ಕಳ ಗ್ರಾಮ ಸಭೆಯಲ್ಲಿ ಭಾಗವಹಿಸಬೇಕಂತ ನಾನು ಬಂದಿದ್ದೀನಿ. ಸರ್ಕಾರದ ಸುತ್ತೋಲೆ ಅನ್ವಯ ಮುಂದಿನ 10 ವಾರಗಳ ಕಾಲ ನಾವು ಜನವರಿ 26ರವರೆಗೂ ಕೂಡ ಮಕ್ಕಳ ಸ್ನೇಹಿ ಗ್ರಾಮ ಸಭೆಗಳನ್ನು ಪ್ರತಿ ವಾರ ಆಯೋಜನೆ ಮಾಡಬೇಕಾಗಿದೆ. ಅದರಲ್ಲಿ ವಿಶೇಷವಾಗಿ
ರೇಣುಕಾಪುರ ಗ್ರಾಮ ಪಂಚಾಯತಿ ಕಾಯಕ ಗ್ರಾಮ ಅಂತ ಹೇಳಿ ರಾಜ್ಯದಲ್ಲಿ 1309 ಗ್ರಾಮ ಪಂಚಾಯತಿಗಳಲ್ಲಿ ನಿಮ್ಮ ಗ್ರಾಮ ಪಂಚಾಯತಿ ಕೂಡ ಆಯ್ಕೆಯಾಗಿದೆ. ಆ ಕಾಯಕ ಗ್ರಾಮದ ಅನುಷ್ಠಾನಕ್ಕೋಸ್ಕರ ನಾನು 2ನೇ ಸಾರಿ ಇಲ್ಲಿ ಬರ್ತಾ ಇದ್ದೀನಿ. ನಾನು ಕಳೆದ ಬಾರಿ ಬಂದಾಗ ನೀವು ಯಾರು ಇರಲಿಲ್ಲ. ಕರ್ನಾಟಕ ರಾಜ್ಯೋತ್ಸವಕ್ಕೆ ಬಂದಿದ್ವಿ ನಾವು. ಆಲ್ರೆಡಿ ಟೀಚರ್ಸ್ ಸೆಲೆಬ್ರೇಟ್ ಮಾಡಿ ಹೋಗಿದ್ರಿ ನಾವು. ಅವಾಗಲೇ ನಿಮ್ಮ ಸ್ಕೂಲನ್ನು ವಿಸಿಟ್ ಮಾಡಿ ಹೋಗಿದ್ವಿ ನಾವು. ಇಲ್ಲಿ ಬದ್ಧತೆ ತುಂಬಾ ಮುಖ್ಯ. ನಾವು ಯಾವ ಕೆಲಸ ಮಾಡ್ತಿದ್ದೀವಿ ಆ ಕೆಲಸವನ್ನು ಸ್ವಲ್ಪ ಕಷ್ಟಪಟ್ಟು ಮಾಡೋದಕ್ಕೂ ಇಷ್ಟಪಟ್ಟು ಮಾಡೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಆ ಮಕ್ಕಳಲ್ಲಿ ಸಮಯ ಶಿಸ್ತು ಪಾಲನೆ ನಾವು ಹೇಳ್ಕೊಡೋದ್ರಿಂದ ಬರೋದಿಲ್ಲ. ಅದನ್ನ ನಾವು ಯಾವ ತರ ಪಾಲಿಸ್ತೀವಿ ಅದರಿಂದ ಮಕ್ಕಳು ಕಲಿತಾ ಹೋಗ್ತಾರೆ. ಇದು ಎಲ್ಲರಿಗೂ ಇದೊಂದು ಸಾಮಾಜಿಕ ಜವಾಬ್ದಾರಿ ಮತ್ತು ಸಾಮೂಹಿಕ ಜವಾಬ್ದಾರಿನೂ ಕೂಡ. ರೇಣುಕಾಪುರ ಶಾಲೆಯಲ್ಲಿ ಮಕ್ಕಳೇನು ಓದ್ತಾ ಇದ್ದಾರೆ, ಅವರು ಬೇರೆ ಶಾಲೆಯ ಮಕ್ಕಳಿಗಿಂತ ವಿಭಿನ್ನವಾಗಿರಬೇಕಾದ್ರೆ ಶಿಕ್ಷಕರು, ಗ್ರಾಮ ಪಂಚಾಯಿತಿ, ಪೋಷಕರು ಸೇರ್ಕೊಂಡು ಏನ್ ಮಾಡಬೇಕು ಅನ್ನೋ ಬಗ್ಗೆ ನಾವು ವಿಸ್ತೃತವಾಗಿ ಚರ್ಚೆ ಮಾಡೋಣ. ನಿಮ್ ಜೊತೆಗೆ ನಾವಿದ್ದೀವಿ, ಸರ್ಕಾರ ನಿಮ್ ಜೊತೆಗಿದೆ. ಇದು ಒಂದು ಮಾದರಿ ಶಾಲೆಯಾಗಿ ಮಾಡೋಕ್ಕೋಸ್ಕರ, ಇಲ್ಲಿ ಮಕ್ಕಳನ್ನ ಮಾದರಿ ಮಕ್ಕಳಾಗಿ ಮಾಡೋಕ್ಕೋಸ್ಕರ ನೀವೇನು ನಿಮ್ಮ ಪ್ಲಾನ್ಸ್ ಮತ್ತು ಐಡಿಯಾಸ್ ಏನಿದೆ ಅದ್ರ ಬಗ್ಗೆ ನಾವು ಕೂತು ಡಿಸ್ಕಸ್ ಮಾಡೋಣ. ಕೇವಲ ಹೆಸರಿಗೋಸ್ಕರ ಸರ್ಕಾರ ಆದೇಶ ಮಾಡಿದೆ, ನಾವೆಲ್ಲ ದುಡ್ಡು ಖರ್ಚು ಮಾಡಿ ಒಂದು ಸಭೆ ಆಯೋಜನೆ ಮಾಡಿ ಅದು ಪ್ರೊಸೀಡಿಂಗ್ಸ್ ಅನ್ನು ಅಪ್ಲೋಡ್ ಮಾಡಿ ಗ್ರಾಮ ಸಭೆ ಮಾಡಿದ್ದೀವಿ ಅಂತ ಹೇಳೋಕ್ಕೋಸ್ಕರ ನಾನಂತೂ ಬಂದಿಲ್ಲ. ಪಿಡಿಒಗೆ ನಾನು ಯಶರಾಜರಿಗೆ ಅವಾಗಲೇ ಬಂದು ಹೇಳಿದ್ದೆ, ಅವ್ರ ಮತ್ತು ಸಿಬ್ಬಂದಿಗಳಿಗೆ ಗ್ರಾಮ ಸಭೆಯನ್ನು ನಾವು ವಿಶೇಷವಾಗಿ ಯಾವ ಥರ ಆಯೋಜನೆ ಮಾಡಬೇಕು ಅನ್ನೋ ಬಗ್ಗೆ ಸ್ವಲ್ಪ ವಿಚಾರ ಮಾಡಿ ಅಂತ ಹೇಳಿ ದೇ ಟ್ರೈಡ್ ದೇರ್ ಲೆವೆಲ್ ಬೆಸ್ಟ್ ಟು ಕೋಆರ್ಡಿನೇಟ್ ದಿಸ್ ಮೀಟಿಂಗ್ ಇನ್ ಅ ಪ್ರಾಪರ್ ವೇ. ಬಟ್ ಇದು ಮುಂದುವರೆದು ಕೇವಲ ನಾವು ವಿಚಾರಗಳನ್ನು ಚರ್ಚೆ ಮಾಡೋದ್ರಿಂದ ಯಾವುದೇ ಸಮಸ್ಯೆಗೂ ಪರಿಹಾರ ಸಿಗೋದಿಲ್ಲ. ಅದಕ್ಕೆ ನಾವು ಆಕ್ಷನಬಲ್ ಪಾಯಿಂಟ್ಸ್ ಮೂಲಕ ಏನು ಅನುಷ್ಠಾನ ಮಾಡಬೇಕು ಅದಕ್ಕೋಸ್ಕರ ನಾವೆಲ್ಲ ಏನು ಮಾಡಬೇಕು ಅನ್ನೋದಕ್ಕೆ ನಾವಲ್ಲಿ ಸೇರಿ ಎಲ್ಲರೂ ಜೊತೆಗೂಡಿ ಕೆಲಸ ಮಾಡೋಣ. ನಿಮ್ಮ ಜೊತೆಗೆ ನಾವಿದ್ದೀವಿ, ನಿಮ್ಮ ಸಹಕಾರವನ್ನು ಕೋರ್ತಾ ಇದ್ವಿ ಮತ್ತು ನೀವೇನು ಕೆಲಸ ಮಾಡ್ತೀರಿ ನಿಮ್ಮ ಒಳ್ಳೆಯ ಕೆಲಸಕ್ಕೆ ನಮ್ಮ ಗ್ರಾಮ ಪಂಚಾಯತಿಯಿಂದ ಮತ್ತು ನಮ್ಮ ಇಲಾಖೆಯಿಂದ ಸಂಪೂರ್ಣ ಸಹಕಾರ ನಿಮಗಿರುತ್ತೆ. ಈ ಮುಂದೆ ಕಾರ್ಯಸೂಚಿ ಪ್ರಕಾರ ವಿವಿಧ ಇಲಾಖೆಯ ಕ್ಷೇತ್ರ ಮಟ್ಟದ ಅಧಿಕಾರಿಗಳು ಬಂದಿದ್ದಾರೆ. ಅವರು ಮಕ್ಕಳಿಗೆ ದೊರೆಯುವ ಸೌಲಭ್ಯಗಳ ಬಗ್ಗೆ ಅವರಿಗೆ ವಿವರವಾದ ಮಾಹಿತಿಯನ್ನು ಕೊಡ್ತಾರೆ. ನಮ್ಮ ಕೆರೆ ಸಬ್ ಡಿವಿಷನ್ನಿಂದ ಕುಡಿಯೋ ನೀರು ಯಾವ ರೀತಿ ಪರೀಕ್ಷೆ ಮಾಡ್ತೀವಿ, ನೀವು ಕುಡಿತಕ್ಕಂಥ ನೀರಿನಿಂದ ಯಾವ ರೀತಿ ಪರೀಕ್ಷೆ ಮಾಡ್ತೀವಿ, ಆ ಪರೀಕ್ಷೆ ಮಾಡಿದ್ರೆ ಏನು ರಿಸಲ್ಟ್ ಬರುತ್ತೆ ಅಂತ ಹೇಳಿ ತಮಗೆ ಪ್ರಾತ್ಯಕ್ಷಿತೆಯನ್ನು ತೋರಿಸ್ಕೊಡ್ತಾರೆ. ಅವರು ಕೂಡ ಇಲ್ಲಿ ಬಂದಿದ್ದಾರೆ. ನಿಮ್ಮ ಒಂದು ವಿನಂತಿ ಶಿಕ್ಷಕರಿಗೆ, ನಿಮ್ಮ ಮಕ್ಕಳಿಗೆ ನೀವೇನು ಮಾಡಿಸಿರಿ, ದಯವಿಟ್ಟು ಕನ್ನಡ ಸಾಂಗ್ಸನ್ನು ಮಾಡಿಸಿ. ನಾವು ಕನ್ನಡ ಶಾಲೆಯ ಮಕ್ಕಳಾಗಿ ಕರ್ನಾಟಕದಲ್ಲಿದ್ದು ಬೇರೆ ರಾಜ್ಯದ್ದು ನಾವು ಏನೋ ಸಾಂಗ್ ಮಾಡಿದ್ದೀರಾ, ಮಕ್ಕಳು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇಟ್ಸ್ ಅವರ್ ಮಿಸ್ಟೇಕ್. ನಾನು ಬಿಕಾಸ್ ಇಲ್ಲೆಲ್ಲ ಸೇರಿದಾಗ ಅದಕ್ಕೆಲ್ಲ ನಾವು ಜವಾಬ್ದಾರಿ ಆಗ್ತೀವಿ. ನಾನು ಶಶರಾಜ್ಗೆ ಅದೇ ಹೇಳ್ತಾ ಇದ್ದೆ, ಈ ಸ್ಕೂಲಿಗೆ ಬರಬೇಕಾದ್ರೆ ಮುಂಚೆ ನೀವೇನು ಸಾಂಗ್ಸ್ ಎಲ್ಲ ಹಾಕಿದ್ರಲ್ಲ ಅದನ್ನ ಸಾಂಗ್ಸನ್ನು, ಫಿಲ್ಮ್ ಸಾಂಗ್ಸನ್ನು ಬಿಟ್ಟು ಮಕ್ಕಳಿಗೆ ಎನ್ಕರೇಜಿಂಗ್ ಸಾಂಗ್ಸನ್ನು ಹಾಕಿದೆ ಇವತ್ತು. ಯಾಕಂದರೆ ಮಕ್ಕಳು ಆಲ್ರೆಡಿ ಅದರಲ್ಲೇ ಬೆಳೀತಿದ್ದಾರೆ. ನಮ್ಮ ಶಾಲೆಯ ವಾತಾವರಣದಲ್ಲಿ ಬಂದಾಗ ಅವರಿಗೆ ಅದರಿಂದ ಹೊರತಾಗಿ ಏನನ್ನ ವಿಚಾರ ಮಾಡಬೇಕಂತ ಕಲ್ಪನೆಯನ್ನು ನಾವು ಅವ್ರಿಗೆ ಕಲಿಸ್ಕೊಡ್ಬೇಕಾಗಿದೆ. ದಯವಿಟ್ಟು ಅಪಾರ್ಥ ಮಾಡ್ಕೋಬೇಡಿ ಟೀಚರ್ಸ್, ನಾವೇನು ನಿಮ್ಗೆ ಹೇಳ್ತಿದ್ದಾರೆ ಅಂತ ಹೇಳಿ. ಇದು ನನ್ನ ಕರ್ತವ್ಯ, ಅದಕ್ಕೆ ಸರ್ಕಾರ ನನಗೆ ಕಳಿಸಿದೆ. ನಾವು ಇದು ಒಂದು ಏನೋ ಸಣ್ಣ ಪುಟ್ಟ ಬದಲಾವಣೆ ಮುಂದೆ ಸುಧಾರಣೆಗೆ ದಾರಿ ಆಗುತ್ತದೆ ಅಲ್ಲ. ದಯವಿಟ್ಟು ಆ ಬದಲಾವಣೆಗಳನ್ನ ಮಾಡ್ಕೊಳ್ಳೋಣ. ಮುಂದುವರೆದಾಗಿ ನಿಮ್ಮ ಜೊತೆಗೆ ನಾನೆಲ್ಲ ಚರ್ಚೆ ಮಾಡ್ತೀನಿ. ನನಗೆ ಈ ಕಾರ್ಯಕ್ರಮದಲ್ಲಿ ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ವಂದಿಸಿ ಎಲ್ಲರಿಗೂ ಶುಭ ಹಾರೈಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.